ನಾನು ಅಮ್ಮ, ಮನೆಯಲ್ಲಲ್ಲ, ಬದುಕಿನ ಮಧ್ಯೆ ನಿಂತಿರುವ ತಾಯಿ. ನನ್ನ ಹೆಸರು ಬಹುಶಃ ಯಾರಿಗೂ ಮುಖ್ಯವಲ್ಲ. ನಾನು ಯಾವ ದೊಡ್ಡ ಹುದ್ದೆಯಲ್ಲೂ ಇಲ್ಲ. ನನ್ನ ಜೀವನದ ಸಾಧನೆಗಳು ಯಾವ ಪ್ರಮಾಣಪತ್ರದಲ್ಲೂ ದಾಖಲಾಗಿಲ್ಲ. ಆದ್ರೆ ಪ್ರತಿದಿನ 2 ಜೀವಗಳು ನನ್ನ ಹೆಸರನ್ನೇ ಕರೆಯುತ್ತವೆ. ಅಮ್ಮ, ಅದೇ ನನ್ನ ಗುರುತು, ಅದೇ ನನ್ನ ಜಗತ್ತು. ನನ್ನ ದಿನ ಶುರುವಾಗುವುದು ಸೂರ್ಯೋದಯಕ್ಕಿಂತ ಮುಂಚೆ. ಅಲಾರಂ ಗಂಟೆ ಅಲ್ಲ, ಒಂದು ಚಿಕ್ಕ ಅಳು. ಕಣ್ಣು ತೆರೆದೇ ಇಲ್ಲ, ಆದ್ರೆ ಹೃದಯ ಎದ್ದು ಬಿಡುತ್ತದೆ. ನವಜಾತ ಶಿಶು, ನನ್ನ ಮಡಿಲಲ್ಲಿ ಮಲಗಿರುವ ನನ್ನ ಉಸಿರು. ನನ್ನ ದೇಹ ಇನ್ನೂ ನೋವಿನಲ್ಲಿರಬಹುದು, ನನ್ನ ಕಣ್ಣುಗಳು ನಿದ್ರೆಯನ್ನು ಬೇಡಿಕೊಳ್ಳಬಹುದು. ಆದರೂ ಆ ಮಗು ಹಸಿವಿನಿಂದ ಅತ್ತಾಗ ನನ್ನ ದಣಿವು ಎಲ್ಲೋ ಓಡಿ ಹೋಗುತ್ತದೆ. ಯಾಕೆಂದರೆ ಅವಳಿಗೆ ನಾನು ಬೇಕು, ಇದೀಗ, ಈ ಕ್ಷಣ. ಅಷ್ಟರಲ್ಲಿ ಮನೆಯ ಇನ್ನೊಂದು ಕೊಠಡಿಯಲ್ಲಿ ಮತ್ತೊಂದು ಧ್ವನಿ, ಅಮ್ಮಾ. ಆ ಪದದಲ್ಲಿ ಕೋಪವೂ ಇದೆ, ಹಕ್ಕೂ ಇದೆ, ಪ್ರೀತಿಯಿದೆ ಮತ್ತು ಸ್ವಲ್ಪ ಅಸೂಯೆಯೂ ಇದೆ. ಅವನು ನನ್ನ ಮೊದಲ ಮಗು. ಒಮ್ಮೆ ಅವನೇ ನನ್ನ ಜಗತ್ತಾಗಿದ್ದ. ಇಂದು ಅವನು ನನ್ನನ್ನು ಹಂಚಿಕೊಳ್ಳಬೇಕಾಗಿದೆ. ಅವನು ಅರ್ಥಮಾಡಿಕೊಳ್ಳಲು ಇನ್ನೂ ಚಿಕ್ಕವನು. ಆದರೆ ಅವನ ಮನಸ್ಸಿಗೆ ನೋವಾಗಬಾರದೆಂಬ ಭಯ ನನಗೆ ದೊಡ್ಡದು. ನಾನು ಇಬ್ಬರ ನಡುವೆ ನಿಂತಿದ್ದೇನೆ. ಒಬ್ಬಳಿಗೆ ಹಾಲು ಬೇಕು, ಮತ್ತೊಬ್ಬನಿಗೆ ನನ್ನ ಗಮನ ಬೇಕು. ಒಬ್ಬಳಿಗೆ ನನ್ನ ದೇಹ, ಮತ್ತೊಬ್ಬನಿಗೆ ನನ್ನ ಮನಸ್ಸು. ನನ್ನನ್ನು ನಾನು 2 ಭಾಗಗಳಾಗಿ ಹಂಚಿಕೊಳ್ಳುತ್ತೇನೆ. ನವಜಾತ ಶಿಶುವನ್ನು ಮಡಿಲಲ್ಲಿಟ್ಟುಕೊಂಡು ನಾನು ಅಡುಗೆ ಮನೆಗೆ ಹೋಗುತ್ತೇನೆ. ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಪಾತ್ರೆ. ಒಂದು ಕಿವಿಯಲ್ಲಿ ಅಳು, ಇನ್ನೊಂದು ಕಿವಿಯಲ್ಲಿ ಅಮ್ಮಾ, ಆಟ ಆಡೋಣ. ನಾನು ಅಡುಗೆ ಮಾಡುತ್ತಿಲ್ಲ. ನಾನು ಸಮಯವನ್ನು, ಭಾವನೆಗಳನ್ನು, ನನ್ನ ಶಕ್ತಿಯನ್ನು ಸಮತೋಲನ ಮಾಡುತ್ತಿದ್ದೇನೆ. ಮನೆಯ ನೆಲ ಸ್ವಚ್ಛ ಮಾಡುತ್ತಾ ನನ್ನ ಬೆನ್ನಿನಲ್ಲಿ ಮಗು, ನನ್ನ ಮುಂದೆ ಆಟಿಕೆ ಹಿಡಿದು ನಿಂತಿರುವ ಮತ್ತೊಂದು ಮಗು. ನಾನು ಒಂದು ಕ್ಷಣ ಕುಳಿತುಕೊಳ್ಳಲು ಪ್ರಯತ್ನಿಸಿದರೆ ಯಾರಾದ್ರೂ ಕೇಳುತ್ತಾರೆ, ಇವತ್ತೆಲ್ಲ ಏನ್ ಕೆಲ್ಸ ಮಾಡ್ದೆ? ನಾನು ನಗುತ್ತೇನೆ. ಏನ್ ಹೇಳಲಿ? ನಾನು ಇವತ್ತು 2 ಜೀವಗಳನ್ನು ಸುರಕ್ಷಿತವಾಗಿ ಉಳಿಸಿಕೊಂಡಿದ್ದೇನೆ. ಅದು ಕೆಲಸವಲ್ಲವೇ? ರಾತ್ರಿ, ಅದು ನನ್ನ ಪರೀಕ್ಷೆಯ ಸಮಯ. ಒಂದು ಮಗು ಹಾಲಿಗಾಗಿ ಎದ್ದರೆ ಮತ್ತೊಂದು ಮಗು ಕನಸಿನಲ್ಲಿ ಅತ್ತು ಎಚ್ಚರಗೊಳ್ಳುತ್ತದೆ. ನಾನು ನಿದ್ರೆಯನ್ನು 2 ಭಾಗ ಮಾಡಿ ಹಂಚಿಕೊಳ್ಳುತ್ತೇನೆ. ಕೆಲವೊಮ್ಮೆ ಕಣ್ಣೀರು ಬರುತ್ತದೆ. ಆದರೆ ಮಗು ಮಲಗಿರುವ ಮುಖ ನೋಡಿದಾಗ ಆ ಕಣ್ಣೀರು ನಗುವಾಗಿ ಬದಲಾಗುತ್ತದೆ. ಕೆಲವು ದಿನಗಳು ನನ್ನ ದೊಡ್ಡ ಮಗುವಿನ ಕಣ್ಣುಗಳಲ್ಲಿ ನಾನು ಪ್ರಶ್ನೆ ನೋಡುತ್ತೇನೆ, ಅಮ್ಮ, ನೀನು ನನ್ನನ್ನು ಇಷ್ಟಪಡ್ತೀಯಾ? ಆ ಪ್ರಶ್ನೆ ನನ್ನ ಹೃದಯವನ್ನು ಚೂರು ಮಾಡುತ್ತದೆ. ನಾನು ಅವನನ್ನು ಎದೆಗೆ ಅಪ್ಪಿಕೊಂಡು ಹೇಳುತ್ತೇನೆ, ನೀನು ನನ್ನ ಮೊದಲ ಹೃದಯ. ಈ ಮಗು ನನ್ನ ಉಸಿರು. ನೀನು ಕಡಿಮೆಯಾಗಿಲ್ಲ ಮಗನೇ, ನನ್ನ ಪ್ರೀತಿ ಹಂಚಿಕೊಂಡಿದೆ ಅಷ್ಟೆ. ಕೆಲವೊಮ್ಮೆ ನಾನು ಕನ್ನಡಿಯ ಮುಂದೆ ನಿಂತು ನೋಡುತ್ತೇನೆ. ಅಲ್ಲಿ ಹಳೆಯ ನಾನು ಕಾಣುವುದಿಲ್ಲ. ಕಣ್ಣ ಕೆಳಗೆ ಕಪ್ಪು ವಲಯಗಳು, ಕೂದಲು ಗೊಂದಲ, ದೇಹ ದಣಿವು. ಆದರೂ ಆ ಕಣ್ಣಲ್ಲಿ ಒಂದು ವಿಚಿತ್ರ ಶಕ್ತಿಯಿದೆ. ಅದು ತಾಯಿತನದ ಶಕ್ತಿ. ನನಗೆ ಸೂಪರ್ ಪವರ್ ಇಲ್ಲ. ನಾನು ದೇವಿಯಲ್ಲ. ನಾನು ಕೂಡ ದಣಿಯುತ್ತೇನೆ. ನನಗೂ ಸಹಾಯ ಬೇಕು. ಆದರೆ ನನ್ನ ಮಕ್ಕಳ ಮುಂದೆ ನಾನು ಬಲವಾಗಿರಬೇಕು. ಅವರು ನನ್ನಲ್ಲಿ ಭದ್ರತೆ ನೋಡಬೇಕು. ನನಗೆ ದೊಡ್ಡ ಸಹಾಯ ಬೇಡ. ನನಗೆ ನೀನು ಒಬ್ಬಳೇ ಅಲ್ಲ ಎಂಬ ಒಂದು ಮಾತು ಸಾಕು. ಒಂದು ಕಪ್ ಚಹಾ, ಒಂದು ಅರ್ಥ ಮಾಡಿಕೊಳ್ಳುವ ನೋಟ, ಒಂದು ನೀನು ಚೆನ್ನಾಗಿ ಮಾಡ್ತಿದ್ದೀಯಾ ಎಂಬ ವಾಕ್ಯ. ಅಷ್ಟೇ. ಒಂದು ದಿನ ನನ್ನ ಮಕ್ಕಳು ದೊಡ್ಡವರಾಗುತ್ತಾರೆ. ಅವರಿಗೆ ನನ್ನ ನಿದ್ರಾಹೀನ ರಾತ್ರಿ ನೆನಪಿರದು, ನನ್ನ ದಣಿವು ನೆನಪಿರದು. ಆದರೆ ಅವರ ನಡೆ, ಅವರ ಮಾತು, ಅವರ ಮೌಲ್ಯಗಳಲ್ಲಿ ನನ್ನ ತ್ಯಾಗ ಬದುಕಿರುತ್ತದೆ.
ಬಹುಶಃ ನಾನು ಯಾವ ದಿನವೂ ಧನ್ಯವಾದ ಕೇಳುವುದಿಲ್ಲ. ಆದರೆ ಒಂದು ದಿನ ನನ್ನ ಮಗ ನನ್ನ ಕಡೆ ನೋಡಿ ಹೇಳಿದರೆ, ಅಮ್ಮ, ನೀನು ನನ್ನ ಹೀರೋ. ನನ್ನ ಮಗಳು, ಅಮ್ಮ, ನೀನೇ ನನಗೆ ಶಕ್ತಿ, ನನಗೆ ಸ್ಫೂರ್ತಿ, ನೀನೇ ನನಗೆ ಮಾದರಿ, ನೀನು ನನ್ನ ಕ್ಲಾಸಿಕ್ ಹೀರೋ. ಅದೇ ಸಾಕು, ಅದೇ ನನ್ನ ಜೀವನದ ಪ್ರಶಸ್ತಿ. ನಾನು ಅಮ್ಮ. ನಾನು ಮನೆ ನಡೆಸುವುದಿಲ್ಲ, ನಾನು ಬದುಕನ್ನು ಹಿಡಿದಿಟ್ಟಿದ್ದೇನೆ. ಪ್ರೀತಿಯಿಂದ ಪುನರ್ವ ರಾಗಿಣಿ ರಾಜ್.